ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ. ಈಗ ನೋಡ್ರಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದು ಏನಪ್ಪ ಅಂತಂದ್ರೆ ಸೋಯಾಬೀನ್ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ್. ಟಮಾಟಿ ಕಟ್ ಮಾಡ್ಕೊಂಡಿನಿ ಫ್ರೆಂಡ್ಸ ಸಣ್ಣಗೆ. ಆಮ್ಯಾಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ರೀ. ಕರಿಬೇವು ತೊಗೊಂಡಿನಿ ರೀ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಖಾರ ತೊಗೊಂಡಿನಿ ರೀ. ಆಮ್ಯಾಗ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ ರೀ. 2 ಕಾಳು ಮೆಣಸು ತೊಗೊಂಡಿನಿ ರೀ. ಆಮ್ಯಾಗ ಜೀರಿಗೆ ತೊಗೊಂಡಿನಿ ರೀ. ಆಮ್ಯಾಗ ಮೆಂತ್ಯ ಕಾಳು ತೊಗೊಂಡಿನಿ ರೀ. ಮತ್ತು ಚಕ್ಕೆ ತೊಗೊಂಡಿನಿ ರೀ. ಒಂದು ಮಗ್ಗಿ ತೊಗೊಂಡಿನಿ ರೀ. ಆಮ್ಯಾಗ ಅಜ್ವಾನ್ ಮಿಕ್ಸ್ ಮಾಡಿ ಮೆಂತ್ಯ ಅಜ್ವಾನ್ ಮಿಕ್ಸ್ ಮಾಡಿ ತೊಗೊಂಡಿನಿ ರೀ. ಎಣ್ಣೆ ತೊಗೊಂಡಿನಿ ರೀ. ಆಮ್ಯಾಗ ಉಪ್ಪು ತೊಗೊಂಡಿನಿ ರೀ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ರೀ. ಸೋಯಾಬೀನ್ ತೊಗೊಂಡಿನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಕಡಾಯಿ ಇಟ್ಟೀನಿ ರೀ ಬಿಸಿ ಮಾಡಾಕ. ಅದ್ರೊಳಗೆ ಎಣ್ಣೆ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಆಗ್ಬೇಕ್ರಿ, ಅಂದ್ರೆ ಚಂದ ಅನಿಸ್ತೈತ್ರಿ, ಚಲೋ ಆಕೈತ್ರಿ ಪಲ್ಯ. ಎಣ್ಣೆ ಹಾಕಿನ್ರಿ ಫ್ರೆಂಡ್ಸ. ಸ್ವಲ್ಪ ಕಾಯ್ಬೇಕ್ರಿ, ಅದು ಬಿಸಿ ಆಗ್ಬೇಕ್ರಿ ಎಣ್ಣೆ ಬಿಸಿ ಆಗ್ಬೇಕ್ರಿ ಫ್ರೆಂಡ್ಸ. ನಾನು ಇದೇ ಫಸ್ಟ್ ಟೈಮ್ ಮಾಡತ್ತೀನಿ ರೀ ಫ್ರೆಂಡ್ಸ್. ನನಗೂ ಇದು ಹೆಂಗೆ ಮಾಡೋದಂತ ಫಸ್ಟಿಗೆ ನನಗೆ ಹತ್ತಂಗಿಲ್ಲ ರೀ. ಏನೋ ತಪ್ಪಾದ್ರೆ ಸ್ವಲ್ಪ ಕಮೆಂಟ್ ಒಳಗೆ ಹಾಕಿರಿ ಫ್ರೆಂಡ್ಸ್. ಈಗ ನೋಡ್ರಿ, ಎಣ್ಣೆ ಕಾಯ್ದತ್ರಿ ಫ್ರೆಂಡ್ಸ್, ಬಿಸಿ ಆಗೈತ್ರಿ. ಅದಕ್ಕೆ ಜೀರಿಗೆ ಹಾಕೋತೀನಿ ರೀ. ಮತ್ತು ಜೀರಿಗೆ ಬಿಸಿ ಆಗ್ಬೇಕ್ರಿ, ಚಂದ ಕರಿಬೇಕ್ರಿ ಎಣ್ಣೆಯಾಗ. ಆಮ್ಯಾಗ ಕಾಯ್ದವ್ರಿ ಜೀರಿಗೆ. ಇದಕ್ಕೆ ಒಂದು ಮಗ್ಗಿ ಹಾಕ್ತೀನಿ ರೀ. ಅದು ಚಂದಂಗೆ ಫ್ರೈ ಆಗ್ಬೇಕ್ರಿ ಫ್ರೆಂಡ್ಸ್. ಅದ್ರೊಳಗೆ ಮಗ್ಗಿ ಹಾಕೀನಿ ರೀ. ಫ್ರೈ ಆಗೈತೆ ನೋಡ್ರಿ ಈಗ ಸಣ್ಣಗೆ ಚಂದ ಕೆಂಪಗೆ. ಈಗ ನೋಡ್ರಿ, ಮತ್ತು ಅದಕ್ಕೆ 1-2 ಕಾಳು ಮೆಣಸು ಹಾಕೀನಿ ರೀ. ಅದು ಚೆಂದಾಗಿ ಫ್ರೈ ಆಗೈತೆ ನೋಡ್ರಿ ಫ್ರೆಂಡ್ಸ. ಮತ್ತು ಅದಕ್ಕೆ ಚಕ್ಕೆ ಹಾಕೀನಿ ರೀ, ಸ್ವಲ್ಪ ಮೆಂತ್ಯದ ಕಾಳು ಹಾಕೀನಿ ರೀ. ಅದಕ್ಕೆ ಅದು ಸ್ವಲ್ಪ ಚೆಂದಂಗೆ ಫ್ರೈ ಆದ್ಮ್ಯಾಗ ರೀ, ಈಗ ನೋಡ್ರಿ ಫ್ರೆಂಡ್ಸ್, ಫ್ರೈ ಆಗಿಂದ ಚಕ್ಕೆ ಹಾಕೊಂಡೀನಿ ರೀ. ಚಕ್ಕೆ ಹಾಕೊಂಡೀನಿ ರೀ. ಈಗ ನೋಡ್ರಿ, ಕರಿಬೇವು ಹಾಕೋತೀನಿ ರೀ. ಅದಕ್ಕೆ ಹಾಕೊಂಡೀನಿ ರೀ. ಕರಿಬೇವು ಚೆನ್ನಾಗಿ ಫ್ರೈ ಆಗೈತೆ ರೀ ಫ್ರೆಂಡ್ಸ. ಈಗ ನೋಡ್ರಿ, ಅದಕ್ಕೆ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಉಳ್ಳಾಗಡ್ಡಿ ಚೆಂದಾಗಿ ಫ್ರೈ ಆಗ್ಬೇಕ್ರಿ ಫ್ರೆಂಡ್ಸ. ಈಗ ನೋಡ್ರಿ, ಚೆಂದ ಗೋಲ್ಡನ್ ಕಲರ್ ಬರ್ಬೇಕ್ರಿ ಫ್ರೆಂಡ್ಸ್. ಅವು ಸ್ವಲ್ಪ ತಿರ್ವಾಕತ್ತೀನಿ ರೀ. ಇದಾದ್ಮ್ಯಾಗ
ಫ್ರೈ ಆಗೈತೆ ನೋಡ್ರಿ. ಇದಿಷ್ಟು ಫ್ರೈ ಆದ್ಮ್ಯಾಗ ರೀ ಈಗ ಅದಕ್ಕೆ ಚಂದ ಗೋಲ್ಡನ್ ಕಲರ್ ಬರ್ಬೇಕು ರೀ. ಅವು ಬಂದ್ಮ್ಯಾಗ ಈಗ ನೋಡಿರಿ ಫ್ರೆಂಡ್ಸ್, ಅದಕ್ಕೆ ಇಲ್ಲಿ ಟೊಮೆಟೊ ಹಾಕೋತೀನಿ ರೀ. ಟೊಮೆಟೊನು ಚೆಂದಂಗೆ ಫ್ರೈ ಆಗ್ಬೇಕು ರೀ. ಈಗ ನಾ ಇದನ್ನು ಶುರು ಮಾಡಿ ಅಂದ್ರೆ ಫ್ರೆಂಡ್ಸ, ಇದು ನನಗೆ ಹೆಂಗೆ ಮಾಡ್ತಾರೆ ಅನ್ನೋದೇ ಗೊತ್ತಿದ್ದಿದ್ದಿಲ್ಲ ರೀ. ಇದನ್ನು ನಮ್ಮ ತಮ್ಮಾರು ಹೇಳ್ಕೊಟ್ಟಾರ್ರಿ. ಇದನ್ನು ಮಾಡ್ಬೇಕಕ್ಕ, ಹಿಂಗೆ ಮಾಡಂತ ಹೇಳಿ ಅಂದ್ರೆ ರೀ. ನಮ್ದು ಇಲ್ಲಿ ತವ್ರ ಮನೆ ಇದ್ದೂರು ಐತ್ರಿ. ನಮ್ಮ ತಮ್ಮಾರು ಬರ್ತಾರೆ ಹೋಗ್ತಾರೆ ರೀ. ಅವ್ರು ಹೇಳಿದ ಸಂಬಂಧ ಇದನ್ನು ಸ್ಟಾರ್ಟ್ ಮಾಡೀನಿ ರೀ ನಾನು. ಇದಕ್ಕೆ ಸ್ವಲ್ಪ ಏನಾರ ಮಿಸ್ಟೇಕ್ ಆದ್ರೆ ಸಹಿತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಫ್ರೆಂಡ್ಸ್. ಮತ್ತು ನನಗೆ ಕಮೆಂಟ್ ಒಳಗೆ ಹಾಕಿರಿ, ಇದು ಏನು ತಪ್ಪಿದ್ರೂ ನಾ ತಿದ್ಕೋತೀನಿ ರೀ. ಈ ಟೊಮೊಟೊ ಚೆಂದಾಗಿ ಫ್ರೈ ಆಗ್ಬೇಕು ರೀ. ಈ ಫ್ರೈ ಆಗ್ಯಾವ ನೋಡ್ರಿ, ಈ ರೀತಿ ಆಗ್ಬೇಕು ರೀ. ಈ ಥರ ಆಗ್ಬೇಕು ರೀ. ಫ್ರೈ ಆಗೈತೆ ನೋಡ್ರಿ. ಈಗ ಸ್ವಲ್ಪ ಹೊತ್ತು ಬಿಟ್ಟಿನಿ ರೀ, 1-2 ನಿಮಿಷ ಫ್ರೈ ಆಗ್ಬೇಕು ರೀ ಎಣ್ಣೆಯಾಗ. ಈಗ ನೋಡ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ರೀ. ಅದಕ್ಕೆ ಆಮ್ಯಾಗ ತಿರುಗಾಡ್ತೀನಿ ರೀ ಸ್ವಲ್ಪ. ಆಮ್ಯಾಗ ಅದಕ್ಕೆ ನೋಡ್ರಿ ತಿರುಗಾಡ್ದೆ ರೀ, ಎಲ್ಲ ಮಿಕ್ಸ್ ಆಗೈತೆ ರೀ ಅದ್ರಾಗ. ಅದ್ರ ಮ್ಯಾಗ ಈ ರೀತಿ ಆಗೈತೆ ನೋಡ್ರಿ. ಚೆಂದಾಗಿ ಫ್ರೈ ಆಗ್ಬೇಕ್ರಿ. ಅದು ಫ್ರೈ ಆಗೈತೆ ನೋಡ್ರಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋತೀನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಅದಕ್ಕೆ ಮತ್ತು ನೋಡ್ರಿ ಫ್ರೆಂಡ್ಸ್, ಈಗ ಹಿಂಗಾಗೈತೆ ನೋಡ್ರಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಾದ್ಮ್ಯಾಗ ರೀ ಈ ರೀತಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಅದು ಫ್ರೈ ಆಗ್ಬೇಕು ರೀ, ಖಾರ ಎಲ್ಲ ಅದ್ರೊಳಗೆ ಫ್ರೈ ಆದ್ಮ್ಯಾಗ ರೀ ಈಗ ನೋಡ್ರಿ ಚೆಂದಾಗಿ ಫ್ರೈ ಆಗೈತೆ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಈ ಫ್ರೈ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ರೀ ಇದ್ರ ನಿಮಗೆ ಹಿಂದಿನ ವಿಡಿಯೋದಾಗ ರೀ ಫ್ರೆಂಡ್ಸ್, ನಾ ಚಿಕನ್ 65 ಥರ ಸೋಯಾಬೀನ್ ಕಬಾಬ್ ಮಾಡೋದು ಹೇಳ್ಕೊಟ್ಟಿದ್ದೆ ರೀ. ಈಗ ಇದ್ರ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ರೀ. ಈಗ ಸೋಯಾಬೀನ್ ಹಾಕ್ತೀನಿ ನೋಡ್ರಿ. ಅದಕ್ಕೆ ಹಾಕ್ಕೊತೀನಿ ನೋಡ್ರಿ. ಹಾಕ್ಕೊಂಡು ಎಲ್ಲ ಚೆಂದಾಗಿ ಅವನ್ನ ಮಿಕ್ಸ್ ಮಾಡ್ಬೇಕ್ರಿ ಅದ್ರೊಳಗೆ.
ಹಾಕ್ಕೋತೀನಿ ನೋಡ್ರಿ. ಈಗ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಿಮಗೆ ಬೇಕು ಅನ್ಸಿದ್ರೆ ಶೇಂಗಾ ಪುಡಿ ಹಚ್ಕೋಬೋದು ರೀ. ನನಗೆ ಬ್ಯಾಡ ಅನ್ಸೈತ್ರಿ, ನಾ ಹಚ್ಕೊಂಡಿಲ್ರಿ. ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚೆಂದಾಗಿ ಮಿಕ್ಸ್ ಮಾಡಿ ಈ ರೀತಿ ಆದ್ಮ್ಯಾಗ ಮಿಕ್ಸ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ನೀರು ಹಾಕ್ಕೋಬೇಕ್ರಿ. ಇದಕ್ಕೆ ಫ್ರೆಂಡ್ಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮ್ಯಾಗ 1-2 ನಿಮಿಷ ಗಂಗಾಳ ಮುಚ್ಚಿ ಕಿಶಿಂದ್ರೆ ಕುದಿಯಾಕೆ ಬಿಡ್ಬೇಕ್ರಿ. 1-2 ನಿಮಿಷ ಕುದಿಬೇಕ್ರಿ ಫ್ರೆಂಡ್ಸ್. ಅದು ಜಾಸ್ತಿ ಏನಿಲ್ಲರಿ, 2 ನಿಮಿಷ ಆದ್ರೆ ಆತ್ರಿ. 2 ನಿಮಿಷ ಕುದಿಬೇಕ್ರಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಅದನ್ನು ಈ ರೀತಿ ನೀರಾಗಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಆಗೈತೆ ನೋಡ್ರಿ. ಈಗ ಅದ್ರ ಮ್ಯಾಗ ಒಂದು ಗಂಗಾಳ ಮುಚ್ತೀನಿ ನೋಡ್ರಿ. ಮುಚ್ಚಿ 1-2 ನಿಮಿಷ ಬಿಟ್ಟಿನಿ ರೀ ಫ್ರೆಂಡ್ಸ. ಈಗ 2 ನಿಮಿಷ ಆಗೈತ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಬಂದೈತೆ ನೋಡ್ರಿ ಕಲರ್. ಅದ್ರದ್ದು ಹಿಂಗೆ ಬರ್ಬೇಕ್ರಿ. ನೋಡಿದ್ರನ ಬಾಯಾಗ ನೀರು ಬರ್ತಾವ್ರಿ ಫ್ರೆಂಡ್ಸ. ನೀವು ಟ್ರೈ ಮಾಡಿ ನೋಡ್ರಿ ಮನ್ಯಾಗ. ಭಾಳ ಮಸ್ತ್ ಆಗೈತ್ರಿ. ಚಿಕನ್ 65ಕ್ಕಿಂತ ಇದು ಮಸ್ತ್ ಅನಿಸ್ತೈತ್ರಿ ಫ್ರೆಂಡ್ಸ್. ಇದ್ರದ್ದು ಇನ್ನೊಂದು ಸಪ್ರೇಟ್ ಪಲ್ಯ ಬರ್ತೈತ್ರಿ. ಅದನ್ನು ಮಾಡಿ ತೋರಿಸ್ತೀನಿ ರೀ. ಅದನ್ನು ಆ ಪಲ್ಯ ನೀವು ಮಾಡಿಕೊಂಡು ಟ್ರೈ ಮಾಡಿ ಮನ್ಯಾಗ ಮಾಡ್ಕೊಂಡು ಉಂಟಂದ್ರೆ ಫ್ರೆಂಡ್ಸ, ಸೇಮ್ ಚಿಕನ್ ಸುಕ್ಕ ತಿಂದಂಗೆ ಆಕೈತ್ರಿ ಅದ್ರದ್ದು. ಇದು ಆಟಿ ನಾರ್ಮಲ್ ಪಲ್ಯ ಐತ್ರಿ, ಆದ್ರೆ ಟೇಸ್ಟ್ ಚಲೋ ಇರ್ತೈತ್ರಿ ಇದ್ರದ್ದು. ಈ ರೀತಿ ಆಗೈತೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಚಂದಾಗೈತೆ ನೋಡ್ರಿ ಕಲರ್. ತೋರ್ಸಾತಿ ನೋಡ್ರಿ ಇಲ್ಲಿ. ನೋಡ್ರಿ ಫ್ರೆಂಡ್ಸ, ಈಗ ನೋಡ್ರಿ ಫ್ರೆಂಡ್ಸ್ ಈ ರೀತಿ ರೆಡಿ ಆಗೈತೆ ನೋಡ್ರಿ. ರೊಟ್ಟಿ, ಅನ್ನ, ಮೊಸರು, ಪಲ್ಯ ಎಲ್ಲ ತಾಟ್ ರೆಡಿ ಆಗೈತೆ ರೀ ಫ್ರೆಂಡ್ಸ್. ಹಳ್ಳಿ ಸ್ಟೈಲ್ ಊಟ ಹೆಂಗಾಗೈತೆ ನೋಡ್ರಿ. ನೀವು ಟ್ರೈ ಮಾಡಿರಿ, ಟೇಸ್ಟ್ ನೋಡಿರಿ. ಇದನ್ನೆಲ್ಲ ನೋಡ್ಕೊಂಡು ನನಗೆ ಹೊಳ್ಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ತಪ್ಪಿತ್ತಂದ್ರೆ ಕಮೆಂಟ್ ಒಳಗೆ ಹಾಕಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇದ್ರೆ ನಾ ಮುಂದಕ್ಕೆ ಬರ್ತೀನಿ ರೀ. ಇವತ್ತಿನ ವಿಡಿಯೋ ಮುಗಿಸ್ತೀನಿ ರೀ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.